ನಂದಣ್ಣ, ಇನ್ನೇನು ಪ್ರದಕ್ಷಿಣೆಯ ಹೊತ್ತಾಗಿದೆ. ಯಶೋದೆ, ಗೋಕುಲದ ಪರಂಪರೆ ಪ್ರಕಾರ ಮಗು ಹುಟ್ಟಿದ ಮೇಲೆ ಅದರ ನಾಮಕರಣಕ್ಕೂ ಮೊದಲು ಇಡೀ ಊರಿನ ಪ್ರದಕ್ಷಿಣೆ ಮಾಡಿಸಲಾಗುತ್ತೆ. ಅದರಿಂದ ಮಗುಗೆ ಇಡೀ ಊರಿನ ಪರಿಚಯ ಆಗುತ್ತೆ. ಸರಿ, ಪ್ರದಕ್ಷಿಣೆಯ ಹೊತ್ತಾಗಿದೆ. ಪಲ್ಲಕ್ಕಿ ಏರಿ ಸುತ್ತಲು ಬಂದ ನಂದ ಬಾಲ, ಗೋಕುಲಕ್ಕೆಲ್ಲ ಚೆಲ್ಲುತ್ತ ಸೌಭಾಗ್ಯದ ಹಾಲ. ನೀಡಲು ದರ್ಶನ ಬಾಲ ಗೋಪಾಲ, ನಂದಪುತ್ರಂಗೆ ಜೈ ಅನ್ನಿ, ನಂದಪುತ್ರಂಗೆ ಜೈ ಅನ್ನಿ, ನಂದಪುತ್ರಂಗೆ ಜೈ ಅನ್ನಿ, ನಂದಪುತ್ರಂಗೆ ಜೈ ಅನ್ನಿ. ಚೆಲ್ಲುತ್ತ ಸೌಭಾಗ್ಯದ ಹಾಲ, ನೀಡಲು ದರ್ಶನ ಬಾಲ ಗೋಪಾಲ. ನೀಗಿತು ಗೊಲ್ಲರ ನೋವುಗಳೆಲ್ಲ ಪಲ್ಲಕ್ಕಿ ಏರಿ ಸುತ್ತಲು ಬಂದ ನಂದ ಬಾಲ, ಗೋಕುಲಕ್ಕೆಲ್ಲ ಚೆಲ್ಲುತ್ತ ಸೌಭಾಗ್ಯದ ಹಾಲ. ದೇವತೆಗಳು, ಯಕ್ಷ, ಋಷಿಮುನಿಗಳು, ಗಂಧರ್ವರು, ನೀವೆಲ್ಲರೂ ಒಟ್ಟಾಗಿ ಇಲ್ಲಿ ಏನಾದರೂ ವಿಶೇಷವಿದೆಯೇ? ಮಾತೆ, ಇಂತಹ ವಿಶೇಷ ಅವಕಾಶಗಳು ಯುಗ ಯುಗಗಳಲ್ಲಿ ಒಮ್ಮೆ ತಾನೇ ಬರುವುದು. ಮಾತೆ, ಇಂದು ಪ್ರಭುವಿನ ನಾಮಕರಣ ನಡೆಯ ಹೊರಟಿದೆ. ಅಲ್ಲಿ ನೋಡಿ, ನಂದಪುತ್ರ ಗೋಕುಲದ ಬೀದಿಗಳಲ್ಲಿ ದರ್ಶನಕ್ಕೆ ಹೊರಟಿದ್ದಾನೆ. ಮುಂದೆ ಅವರ ಅನೇಕ ಬಾಲಲೀಲೆಗಳು ಅಲ್ಲೇ ನಡೆಯಲಿವೆ. ನಂದಪುತ್ರಂಗೆ ಜೈ ಅನ್ನಿ, ನಂದಪುತ್ರಂಗೆ ಜೈ ಅನ್ನಿ. ಆ ಕಿರುಗೆಜ್ಜೆಯ ಪದ ಸುಮ ಕಂಡು ಮಣಿದಿತು ಭೂಮಿ ಪುಳಕಗೊಂಡು, ಮಣಿದಿತು ಭೂಮಿ ಪುಳಕಗೊಂಡು. ಶ್ಯಾಮನ ಚೆಲುವ ನೋಡುತ್ತವಲವ ತಾಳಿದ ಜನರ ಕಣ್ಣುಗಳ ಪಲ್ಲಕ್ಕಿ ಏರಿ ಸುತ್ತಲು ಬಂದ ನಂದಲಾಲ, ಗೋಕುಲಕ್ಕೆಲ್ಲ ಚೆಲ್ಲುತ್ತ ಸೌಭಾಗ್ಯದ ಹಾಲ. ಹೇ ಪ್ರಭು, ನಾವೆಲ್ಲರೂ ನಿಮ್ಮ ಬಾಲಲೀಲೆಗಳನ್ನು ನೋಡಲು ಯುಗ ಯುಗಗಳಿಂದ ಪ್ರತೀಕ್ಷೆಯಲ್ಲಿದ್ದೇವೆ. ಸಮಯ ಬಂದಿದೆ. ನಿಮ್ಮ ಅನೇಕ ಬಾಲಲೀಲೆಗಳನ್ನು ಕಣ್ತುಂಬಿಕೊಳ್ಳಲು ಕಾಯುತ್ತಿದ್ದೇವೆ. ನಿಮ್ಮ ಬಾಲಲೀಲೆಗಳಿಂದಲೇ ಜಗದ ಜನತೆಗೆ ಬದುಕಿನ ಅರ್ಥ ತಿಳಿಯಲಿದೆ. ಭಯ, ಮೋಹ, ದುಃಖ, ಕಷ್ಟ, ಸಮಸ್ಯೆಗಳಿಂದ ಪಾರು ಮಾಡುವ ಲೀಲೆಗಳು ಅವು. ಪ್ರಭು, ನಿಮ್ಮ ಬಾಲಲೀಲೆಗಳನ್ನು ನೋಡುವ ಅವಕಾಶ ನಮಗೂ ದಯಪಾಲಿಸಿ. ನವಯುಗ ವಿದರ ಮೊದಲಲೆ ನೋಡಿ, ನಾರಾಯಣನವತಾರದ ಮೂಡಿ, ನಾರಾಯಣನವತಾರ ನಿಮ್ಮ ಇಚ್ಛೆಯಂತೆಯೇ ಆಗಲಿ. ಶ್ಯಾಮನ ಚೆಲುವ ನೋಡುತ್ತವಲವ ತಾಳಿದ ಜನರ ಕಣ್ಣುಗಳ ಪಲ್ಲಕ್ಕಿ ಏರಿ ಸುತ್ತಲು ಬಂದ ನಂದಲಾಲ, ಗೋಕುಲಕ್ಕೆಲ್ಲ ಚೆಲ್ಲುತ್ತ ಸೌಭಾಗ್ಯದ ಹಾಲ. ನಾರಾಯಣ ಭಕ್ತರೇ, ನಾವು ಗೋಕುಲದಲ್ಲಿ ವಾಸ ಮಾಡಲು ಮನುಷ್ಯ, ವೃಕ್ಷ, ಪಶು ಪಕ್ಷಿಗಳು ಹೀಗೆ ವಿವಿಧ ರೂಪದಲ್ಲಿ ಜನ್ಮ ತಾಳಬೇಕಿದೆ. ಈ ಮೂಲಕ ನಾವು ಪ್ರಭುವಿನ ಸಮಸ್ತ ಲೀಲೆಗಳಲ್ಲೂ ಜೊತೆಗಿರಬಹುದು. ನಾವು ಪ್ರಭು ವಿಷ್ಣುವಿನ ಸಖರಾಗುತ್ತೇವೆ. ಆಗ ಪ್ರತಿಕ್ಷಣ ಅವರೊಂದಿಗಿರಬಹುದು. ಶ್ಯಾಮನ ಚಂದಕ್ಕೆ ಗೋಪ ಗೋಪಿ ಜನ ಮೋಹಿತರಾಗಿ ಮರೆತಿರೆ ಮೈಮನ, ಮೋಹಿತರಾಗಿ ಮರೆತಿರೆ ಮೈಮನ. ಸುರಮುನಿ ವೃಂದ ನೋಡುತ್ತ ಚಂದ ಸ್ತುತಿಸಿರೆ ಭಕುತಿಯ ಬೀರಿ, ಪಲ್ಲಕ್ಕಿ ಏರಿ ಸುತ್ತಲು ಬಂದ ನಂದಲಾಲ, ಪಲ್ಲಕ್ಕಿ ಏರಿ ಸುತ್ತಲು ಬಂದ ನಂದಲಾಲ, ಪಲ್ಲಕ್ಕಿ ಏರಿ ಸುತ್ತಲು ಬಂದ ನಂದಲಾಲ. ಮಹಾರಾಜ,
ನಂದನ ಬಳಿ ಮಹಾರಾಜ, ನೀನೇನಾದರೂ ನಿಮ್ಮಿಬ್ಬರ ಈ ಸ್ಥಿತಿಯನ್ನು ನನ್ನಿಂದ ನೋಡಲಾಗುತ್ತಿಲ್ಲ. 8 ವರ್ಷಗಳು ಕಳೆದವು, ಆದರೆ ಕಂಸನ ಈ ನರಕದಿಂದ ನಾನು ನಿಮ್ಮನ್ನು ಪಾರು ಮಾಡಲಾಗಲಿಲ್ಲ. ನಮ್ಮ ಚಿಂತೆ ಮಾಡಬೇಡ ಕ್ರೂರ. ನಮಗಿಂತ ಮಹತ್ವಪೂರ್ಣವಾದದ್ದು ಬ್ರಜಭೂಮಿಯ ಮಕ್ಕಳ ರಕ್ಷಣೆ ಮಾಡುವುದು. ಏಕೆಂದರೆ ಅವರೇ ಮುಂಬರುವ ಭವಿಷ್ಯ. ಮುಂದೊಂದು ದಿನ ಕಂಸನ ಅತ್ಯಾಚಾರಕ್ಕೆ ಇವರೇ ಅಂತ್ಯ ಹಾಡುತ್ತಾರೆ. ಅಕ್ರೂರ, ಗೋಕುಲದ ಮಕ್ಕಳೆಲ್ಲ ಸುರಕ್ಷಿತವೇ? ಮಹಾರಾಜ, ಗೋಕುಲದಲ್ಲಿ ಪವಾಡವೇ ನಡೆಯಿತು. ಪವಾಡವೇ? ಭದ್ರಾಕ್ಷ ಮತ್ತವನ ಸೈನಿಕರು ಗೋಕುಲದ ಮಕ್ಕಳನ್ನು ಹುಡುಕುತ್ತಾ ಗೋವರ್ಧನದ ಗುಹೆಯನ್ನೇ ತಲುಪಿದ್ದರು. ಅಲ್ಲಿ ನಂದಗೋಪ ತನ್ನ ಮತ್ತು ಹಳ್ಳಿಯ ಮಕ್ಕಳನ್ನೆಲ್ಲ ಬಚ್ಚಿಟ್ಟಿದ್ದ. ಅಲ್ಲೇನೋ ಒಂದು ಪವಾಡವೇ ನಡೆಯುತ್ತಂತೆ ಮಹಾರಾಜ. ಅಂದರೆ ನನ್ನ ಕಂದನ ರಕ್ಷಣೆಯನ್ನು ಸ್ವಯಂ ಭಗವಂತ ವಿಷ್ಣುವೇ ಮಾಡುತ್ತಿದ್ದಾನೆ. ಇಂದು ನೀನು ನನ್ನ ಜೀವನದಲ್ಲಿ ಒಳ್ಳೆಯ ಸಮಾಚಾರವನ್ನೇ ನೀಡಿದ್ದೀಯ ಅಕ್ರೂರ. ಅಕ್ರೂರ, ಇವತ್ತು ನೀನು ಒಳ್ಳೆಯ ಸುದ್ದಿಯನ್ನ ಹೇಳಿದ್ದೀಯ. ಇಂದು ನನ್ನ ಜೀವನದ ಅತ್ಯಂತ ಸುಖಿ ದಿನ ಅನಿಸುತ್ತಿದೆ. ಮಹಾರಾಜ, ಇನ್ನೊಂದು ಒಳ್ಳೆಯ ಸುದ್ದಿ ಕೂಡ ಇದೆ. ಮಕ್ಕಳೆಲ್ಲ ಬದುಕುಳಿದ ಸಂತಸದಲ್ಲಿ ನಂದಗೋಪ ತನ್ನ ಮಗನ ನಾಮಕರಣವನ್ನು ಅದ್ದೂರಿಯಾಗಿ ಆಚರಿಸುತ್ತಿದ್ದಾನೆ. ನಂದನ ಮಗನ ನಾಮಕರಣ ಅಂದರೆ ನನ್ನ ಮಗನ ನಾಮಕರಣವೇ? ನೀಲಗೆ ಕಾಡಿಗೆ ತಿಲಕವನಿರಿಸಿ, ಕಾಲಿಗೆ ಗೆಜ್ಜೆ ಕಂಕಣ ಕೈಗೆ ತೊಡಿಸಿ, ಸಕಲಾಭರಣಗಳಿಡಿಸಿ ಯಶೋದೆ ಲೋಕನಾಯಕನ ಚೆಲುವನು ಮುದದೆ ರೋಹಿಣಿ ನಂದರೊಡನೆ ನೋಡಿದಳು. ಕಂಡವರೆಲ್ಲರೂ ಮಂತ್ರಮುಗ್ಧರು, ಪ್ರೇಮದ ಮಳೆಯಲಿ ಮಿಂದು ನಲಿದರು. ಅಕ್ರೂರ, ನಂದನ ಪುತ್ರನನ್ನು ನೋಡಿದೆಯಾ? ಹೇಗಿರುವನು ಅವನು? ಮಹಾರಾಜ, ನಂದನ ಮಗನ ಗುಣಗಾನವಂತೂ ಇಡೀ ಬ್ರಜಭೂಮಿಯಲ್ಲೇ ನಡೆದಿದೆ. ಅವನನ್ನು ಯಾರೇ ನೋಡಿದರೂ ಅವನ ಅಂದಕ್ಕೆ ಬೆರಗಾಗುತ್ತಾರೆ. ನನಗೆ ಅವನ ಚಂದದ ನಗುವನ್ನು ಇಷ್ಟು ದಿನವಾದರೂ ಮರೆಯಲು ಸಾಧ್ಯವೇ ಆಗುತ್ತಿಲ್ಲ. ಅಲಂಕಾರ ಮಾಡಿಕೊಂಡು ನಮ್ಮ ಕಂದ ರಾಜಕುಮಾರನ ಹಾಗಿದ್ದಾನೆ. ಅವನನ್ನು ನೋಡ್ತಿದ್ರೆ ಮನಸ್ಸಿಗೆ ಏನೋ ಆನಂದ ಆಗತ್ತೆ. ಮತ್ತಿವನು ಆ ಕಣ್ಣು ಮಿಟಕ್ಸಿ ನಗ್ತಾನಲ್ಲ, ಆಗ ನೋಡಿ, ಸಾಕ್ ಮಾಡಿ. ಇಷ್ಟೆಲ್ಲ ಹೊಗಳಿಕೆ ಒಳ್ಳೇದಲ್ಲ. ನನ್ನ ಕಂದನಿಗೆ ನಿಮ್ದೇ ದೃಷ್ಟಿ ಬಿದ್ರೆ ಕಷ್ಟ ಆಗತ್ತೆ. ಗೋಕುಲವಾಸಿಗಳು ಹೇಳುವಂತೆ ನಂದ ಯಶೋದೆಯರ ಮಗ ಹುಟ್ಟಿದ ಮೇಲಂತೂ ಗೋಕುಲದಲ್ಲಿ ಎಲ್ಲವೂ ಶುಭವೇ ಆಗುತ್ತಿದೆಯಂತೆ. ಆಗಲೇಬೇಕು. ಅಶುಭಗಳ ನಾಶಕ್ಕೆ ನನ್ನ ಕಂದನ ಜನ್ಮವಾಗಿದೆ. ಹೌದಾ? ಗೋಕುಲದ ನಿವಾಸಿಗಳು ನಂದನ ಮಗನ ಬಗ್ಗೆ ಇನ್ನೇನು ಹೇಳುತ್ತಾರೆ? ಕ್ಷಮಿಸಿ ಮಹಾರಾಜ, ಆದರೆ ನಂದನ ಮಗನ ಬಗ್ಗೆ ಇಷ್ಟೊಂದು ಕಾಳಜಿ? ಅಕ್ರೂರ, ನಾನು ನನ್ನ ಒಂದು ಮಗುವನ್ನು ಉಳಿಸಿಕೊಳ್ಳಲಾಗಲಿಲ್ಲ. ಈಗ ನಂದಪುತ್ರ ಮತ್ತು ಗೋಕುಲದ ಮಕ್ಕಳ ಸುರಕ್ಷತೆ ಬಗ್ಗೆ ಕೇಳಿ ನನಗೆ ಸಂತೋಷವಾಯಿತು. ಏಕೆಂದರೆ ನಮ್ಮಿಂದಾಗಿ ಅವರ ಜೀವನಕ್ಕೆ ಬಂದ ಸಂಕಟ ದೂರವಾಯಿತಲ್ಲವೇ? ಅಕ್ರೂರ, ನೀನು ಇಲ್ಲಿಂದ ಹೊರಡು. ಕಂಸನ ಸೈನಿಕರು ನೀನು ಇಷ್ಟು ಹೊತ್ತು ಇಲ್ಲಿರುವುದನ್ನು ನೋಡಿದರೆ ನಿನ್ನ ಮೇಲೆ ಸಂದೇಹ ಬರುವುದು ನೀನು ಕಂಸನ ಜೊತೆಗಿಲ್ಲ ಎಂದು. ಅಪ್ಪಣೆ ಮಹಾರಾಜ. ದೇವಕಿ ನಮ್ಮ ಅಷ್ಟಮ ಶಿಶುವು.
ಇದೆಂಥ ದುರ್ವಿಧಿ ದೇವಕಿ. ನಮ್ಮ ಅಷ್ಟಮ ಪುತ್ರ ಜೀವಂತನಿದ್ದಾನೆ ಎನ್ನುವುದನ್ನು ನಾನು ನಿನಗೆ ಹೇಳುವಂತೆಯೂ ಇಲ್ಲ. ಏಕೆಂದರೆ ನೀನು ನನ್ನ ಜೀವದ ರಕ್ಷಣೆಗಾಗಿ ಕಂಸನ ಎದುರಿಗೆ ಸತ್ಯ ಹೇಳಿಬಿಡುತ್ತೀಯ. ಕ್ಷಮಿಸು ದೇವಕಿ. ನಿನ್ನ ಪುತ್ರ ಬದುಕಿರುವ ಸತ್ಯವನ್ನು ನಿನ್ನಿಂದಲೇ ಮುಚ್ಚಿಡುತ್ತಿದ್ದೇನೆ. ಆದರೆ ಇದನ್ನೆಲ್ಲ ನಾನು ನಮ್ಮ ಪುತ್ರನ ಸುರಕ್ಷತೆಗಾಗಿಯೇ ಮಾಡುತ್ತಿದ್ದೇನೆ. ತುಂಟನೆ ನೊಂದರ ನೆಂಟನೆ ಕ್ಷೇಮನೆ ಪ್ರೇಮಧಾಮನೆ. ಅಣ್ಣ, ಈ ಇಬ್ಬರು ಮಕ್ಕಳ ಜೋಡಿಯಂತೂ ಸಾಕ್ಷಾತ್ ಪ್ರಭು ವಿಷ್ಣು ಮತ್ತು ಮಾತೆ ಜೋಡಿ ತರ ಇದೆ. ಇದನ್ನೇ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನೀವಿಬ್ರು ಯಾರು? ಇದಕ್ಕೂ ಮೊದಲು ನಿಮ್ಮನ್ನ ಗೋಕುಲದಲ್ಲಿ ನೋಡೇ ಇಲ್ವಲ್ಲ? ಅದು ನಾವು ಯಾರು ಅಂತ ನೀನೇ ಹೇಳು ಶೃಂಗಿ. ನಾವು ಯಮುನಾ ಆಚೆ ಒಂದು ಋಷಿಗಳ ಆಶ್ರಮ ಇದೆಯಲ್ಲ, ಅಲ್ಲಿಂದ ಬಂದಿದ್ದೀವಿ. ಋಷಿಗಳ ಆಶ್ರಮನ? ಹಾ, ಮತ್ತೆ ಪೂರ್ಣೇಶ್ವರಿ ಬರ್ತಾ ಇರ್ತಾರೆ ಅಲ್ಲಿ. ನಾವು ಅವ್ರನ್ನ ಕರ್ಕೊಂಡು ಬರ್ತೀವಿ. ಮಾತೆ ಪೂರ್ಣೇಶ್ವರಿ ಯಾಕಿನ್ನೂ ಬಂದಿಲ್ಲ? ಅಸಂಭವ. ಮಕ್ಕಳ ನಾಮಕರಣದ ಸಮಯ ಮೀರುತ್ತಿದೆ. ಅವರಿಗೆ ಮಕ್ಕಳ ಜಾತಕ ಬರೆಯೋದಕ್ಕೆ ಇಷ್ಟೊಂದು ಸಮಯ ಬೇಕೆ? ಚತುರ್ಭಾವ ಸಿಂಹ ರಾಶಿಯಲ್ಲಿ ಸೂರ್ಯದೇವ, ಪಂಚಮ ಭಾವ ಕನ್ಯಾ ರಾಶಿಯಲ್ಲಿ ಬುಧ, ಷಷ್ಠ ಭಾವ ತುಲ ರಾಶಿಯಲ್ಲಿ ಶುಕ್ರ ಮತ್ತು ಶನಿದೇವ. ಜೊತೆಗೆ ಇವರಿಬ್ಬರ ಜಾತಕದಲ್ಲಿ ಎಲ್ಲ ನಕ್ಷತ್ರ ಗ್ರಹಗಳು ತಮ್ಮ ತಮ್ಮ ಸ್ವಯಂ ರಾಶಿಯ ಉಚ್ಚಾವಸ್ಥೆಯಲ್ಲಿದ್ದಾರೆ. ಇದು ಹೇಗೆ ಸಾಧ್ಯ? ಯಾವುದೇ ಮನುಷ್ಯನಿಗೆ ಇಂತಹ ಗ್ರಹಗತಿಗಳಿರಲು ಹೇಗೆ ಸಾಧ್ಯ? ಎಲ್ಲ ಗ್ರಹ ಗೋಚರ ನಕ್ಷತ್ರ ಫಲಗಳ ಪೂರ್ಣ ರೂಪ ಭಗವಂತ ವಿಷ್ಣು ಮತ್ತು ಮಾತೆ ಲಕ್ಷ್ಮೀ ದೇವಿ ಕುಂಡಲಿಯಲ್ಲಷ್ಟೇ ಇದೆ. ಅಂದರೆ ಸಾಕ್ಷಾತ್ ಭಗವಂತ ವಿಷ್ಣು ಮಾತೆ ಲಕ್ಷ್ಮಿಯರೇ ಮನುಷ್ಯ ರೂಪದಲ್ಲಿ ಪೃಥ್ವಿಯಲ್ಲಿ ಅವತರಿಸಿದ್ದಾರೆ. ಸಫಲವಾಗಿದೆ. ನನ್ನ ಜನ್ಮಾಂತರ ಪಾಪಗಳು ಕಳೆದವು. ಬಾಲ್ಯದಿಂದ ಜೋಗಿತಿಯಾಗಿ ಯಾವ ಪ್ರಭುವಿನ ದರ್ಶನಕ್ಕಾಗಿ ಅಲೆದಾಡುತ್ತಿದ್ದನೋ ಇಂದು ಅವರು ಕಣ್ಣೆದುರೇ ಇದ್ದಾರೆ. ನನಗೆ ಅಂದೇ ಅನುಮಾನ ಉಂಟಾಗಿತ್ತು ನಿಮ್ಮ ಜನ್ಮದಿನದಂದು, ಆದರೆ ವಿಶ್ವಾಸ ಉಂಟಾಗಿರಲಿಲ್ಲ. ಇಂದು ನಿಮ್ಮಿಬ್ಬರ ಜನ್ಮ ಕುಂಡಲಿಯನ್ನು ನೋಡಿ ನನ್ನ ಅನುಮಾನ ವಿಶ್ವಾಸವಾಗಿ ಬದಲಾಗುತ್ತಿದೆ.
ನೀವಿಬ್ಬರೂ ಬೇರಾರೂ ಅಲ್ಲ, ಸಾಕ್ಷಾತ್ ಭಗವಂತ ವಿಷ್ಣು ಮಾತೆ ಲಕ್ಷ್ಮಿ ಅಲ್ಲವೇ ಪ್ರಭು? ನನ್ನ ನಂಬಿಕೆ ಸರಿಯಲ್ಲವೇ ಮಾತೆ? ಪ್ರಭು, ದೇವಿ ಪೂರ್ಣೇಶ್ವರಿ ಸತ್ಯಕ್ಕೆ ಸಮೀಪವಿದ್ದಾಳೆ. ಆಕೆಗೆ ತನ್ನ ಜ್ಞಾನ ಮತ್ತು ಭಕ್ತಿಯಿಂದ ನಂದಪುತ್ರನ ಅವತಾರದ ಬಗ್ಗೆ ತಿಳಿದು ಬಿಟ್ಟರೆ? ನಿನ್ನ ಮಾತು ಸತ್ಯ. ದೇವಿ ಪೂರ್ಣೇಶ್ವರಿ ತನ್ನ ಇಡೀ ಜೀವನವನ್ನು ನನ್ನ ಭಕ್ತಿಯಲ್ಲೇ ಕಳೆದಿದ್ದಾಳೆ. ಈ ಜನ್ಮ ಮಾತ್ರವಲ್ಲ, ಹಿಂದಿನ ಹಲವಾರು ಜನ್ಮಗಳಲ್ಲಿಯೂ ಆಕೆ ಮಾಡಿರುವ ಪುಣ್ಯದ ಫಲದಿಂದಲೇ ನನ್ನ ದರ್ಶನವಾಯಿತು. ಆದರೆ ಆ ಸಮಯ ಇನ್ನೂ ಬಂದಿಲ್ಲ ದೇವಿ. ತನ್ನ ಭಕ್ತಿ, ಶ್ರದ್ಧೆ ಮತ್ತು ಪೂರ್ವ ಜನ್ಮದ ಕರ್ಮಗಳ ಕಾರಣದಿಂದ ಆಕೆಗೆ ನನ್ನ ಬಗೆಗಿನ ಅರಿವಾದರೂ ಇದೇ ನನ್ನ ಪರಮಾವತಾರ ಎಂದು ಆಕೆಗೆ ಇಷ್ಟು ಬೇಗ ತಿಳಿಯದು. ನಿಮ್ಮ ದಾಸಿಯ ಮೇಲೆ ದಯೆ ತೋರಿ ಪ್ರಭು. ಒಂದೇ ಒಂದು ಪುಟ್ಟ ಸಂಕೇತ ಸಾಕು. ಏನಾದರೂ ಸರಿ, ಹೇಗಾದರೂ ಮಾಡಿ ನನಗೆ ತಿಳಿಸಿಕೊಡಿ. ನೀವೇ ನನ್ನ ಆರಾಧ್ಯ ದೈವ ಎಂದು. ನನ್ನ ಮುಂದಿನ ಇಡೀ ಜೀವನ ಕರುಣಾಕರನಾದ ಭಗವಂತ ವಿಷ್ಣುವಿನ ಸಾನ್ನಿಧ್ಯದಲ್ಲೇ ಕಳೆಯುತ್ತೇನೆ. ಹೇಳಿ ಪ್ರಭು. ಮಾತೆ, ನಾಮಕರಣದ ಎಲ್ಲಾ ತಯಾರಿಗಳು ಪೂರ್ತಿಯಾಗಿದೆ. ಮತ್ತೆ ನಾವೆಲ್ಲರೂ ಮಗುವಿನ ಹೆಸರು ಏನು ಅಂತ ತಿಳ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀವಿ. ಜಾಗೃತ ಶ್ರೀ ವೃಷಭಾನು, ಭಾದ್ರಪದದ ಅಷ್ಟಮಿ ತಿಥಿಯಂದು ಜನ್ಮಿಸಿದ ನಿನ್ನ ಪುತ್ರಿ ಬಹಳ ಭಾಗ್ಯಶಾಲಿಯಾಗಿದ್ದಾಳೆ. ಎಲ್ಲ ಗ್ರಹಗಳ ಗೋಚರ ಫಲದ ಅನುಸಾರ ನಿನ್ನ ಪುತ್ರಿಯ ಹೆಸರು ರ ವರ್ಣದಿಂದ ಆರಂಭವಾಗಬೇಕು. ರಾಧಾ. ರಾಧಾ, ರ ಅಂದರೆ ಮೋಕ್ಷ, ಧ ಎಂದರೆ ಪ್ರಾಪ್ತಿ. ನಿನ್ನ ಪುತ್ರಿ ಜೀವನದಲ್ಲಿ ಮೋಕ್ಷ ಸಮಾನ ಸುಖ ಪ್ರದಾನ ಮಾಡುತ್ತಾಳೆ. ಹಾಗಾಗಿಯೇ ಇವಳ ಹೆಸರು ರಾಧಾ. ಆಹಾ, ಬಹಳ ಸುಂದರವಾದ ಹೆಸರು ರಾಧಾ. ನಂದಗೋಪ, ನಿನ್ನ ಪುತ್ರನ ಕುಂಡಲಿಯಲ್ಲಿ ಎಲ್ಲ ಗ್ರಹ ನಕ್ಷತ್ರಗಳು ತಮ್ಮ ಸ್ವಯಂ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿವೆ. ಇದು ಬಹಳ ಅಪರೂಪ ಮತ್ತು ದಿವ್ಯ. ಜೊತೆಗೆ ಗ್ರಹಗಳ ಗೋಚರಾನುಸಾರವಾಗಿ
ನಿನ್ನ ಪುತ್ರನ ಹೆಸರು ಕಾವರ್ಣದಿಂದ ಇರಬೇಕು. ನಿನ್ನ ಪುತ್ರನ ನಾಮಧೇಯ ಕೃಷ್ಣ. ಕೃಷ್ಣ 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 ಎಂದರೆ ಈಶ್ವರನಂತೆ ದಿವ್ಯ. ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ನಮಗೆ ಮಗುವಾದಾಗ ಈ ನವಿಲುಗರಿಯನ್ನು ಅವನ ಮುಡಿಗೇರಿಸುತ್ತೇನೆ. ಈ ನಿನ್ನ ತಾಯಿಯನ್ನು ಕ್ಷಮಿಸಿ ಬಿಡು. ನಾನು ನಿನ್ನ ಜೀವನವನ್ನು ಉಳಿಸಿಕೊಳ್ಳಲಿಲ್ಲ ಮತ್ತು ಈ ನವಿಲುಗರಿಯನ್ನು ನಿನ್ನ ಮುಡಿಗೇರಿಸಲು ಆಗಲಿಲ್ಲ. ಕ್ಷಮಿಸು ನನ್ನನ್ನು, ಕ್ಷಮಿಸು ನನ್ನನ್ನು. ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ ರಾಧಾ ಕೃಷ್ಣ. ನಿನ್ನ ಮಹಿಮೆಗಳ ಹಾಡಿದೆ ನಾನು, ಆದರೂ ನಿನ್ನ ಭೇದವರಿಯೇನು, ಆದರೂ ನಿನ್ನ ಭೇದವರಿಯೇನು. ಮೀನಿಹೆ ನೀರಲಿ ಹರಿವ ನಿಲನಲಿ, ಧಗ ಧಗವೆನು ತಲಿಯುರಿವ ಅನಲನಲಿ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ, ಹೇ ನಾಥ ನಾರಾಯಣ ವಾಸುದೇವ. ರಾಧೇಶ್ಯಾಮ್ ರಾಧೇಶ್ಯಾಮ್. ಕಣ ಕಣದೊಳಗೆ ನೀನಡಗಿರುವೆ, ಕಣ ಕಣದೊಳಗೆ ನೀನಡಗಿರುವೆ. ನವಿಲುಗರಿ, ಕೃಷ್ಣನ ಕೈಯಲ್ಲಿ ಪವಿತ್ರ ನವಿಲುಗರಿ, ನೀವು ನನಗೆ ನೀಡುತ್ತಿರುವ ಸಂಕೇತವೇ? ನನ್ನೆಲ್ಲ ಪ್ರಶ್ನೆಗಳಿಗೆ ಉತ್ತರವೇ? ಮೂಜಗವಿದರ ನಾಥನಾಗಿರುವೆ, ದೀನ ಅನಾಥ ಸಂಗಾತಿನಿ ಪ್ರಭುವೆ. ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ. ಮಾತೆ ನೋಡಿ, ಈ ನವಿಲ್ಗರಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮ ಮುದ್ದು ಕೃಷ್ಣನ ಕೈಯಲ್ಲಿ. ಹಾ ಯಶೋದೆ,
ನನಗನ್ಸುತ್ತೆ ನಮ್ಮ ಕೃಷ್ಣನಿಗೂ ಈ ನವಿಲುಗರಿಗೂ ಏನೋ ಹಳೆಯದೊಂದು ಸಂಬಂಧ ಇದೆ ಅಂತ. ನೋಡಲ್ಲಿ, ಕೃಷ್ಣ ನವಿಲುಗರಿಯನ್ನ ಬಿಡ್ತಾನೇ ಇಲ್ಲ. ನನ್ಗನ್ಸುತ್ತೆ ಬೆಣ್ಣೆ ತರಾನೇ ಈ ನವಿಲುಗರಿನೂ ನಮ್ಮ ಕಂದನ್ನ ಆವರಿಸ್ಕೊಂಡಿದೆ ಅಂತ. ಆದರೆ ಇಲ್ಲಿ ದೂರ ದೂರದವರೆಗೂ ನವಿಲುಗಳೇ ಇಲ್ಲವಲ್ಲ. ಹಾಗಿದ್ದ ಮೇಲೆ ಈ ಗರಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದ ಬಂತು? ದೇವಕಿ, ನಿನ್ನ ನೋವು ನನಗೆ ತಿಳಿದಿದೆ. ನಿನ್ನ ಎಲ್ಲ ಸಂತಾನಗಳ ಹತ್ಯೆ, ನಿನ್ನನ್ನು ಸಮಾಧಾನಿಸಲು ನನ್ನ ಬಳಿ ಶಬ್ದವೇ ಇಲ್ಲ ದೇವಕಿ. ಆದರೆ ಪರಮಾತ್ಮನಲ್ಲಿ ವಿಶ್ವಾಸವನ್ನಿಡು. ಅದೇನೇ ಆಗಲಿ, ನಾವು ಸೋಲನ್ನೊಪ್ಪಬಾರದು. ಸತ್ಯವಚನ ಭಾವನವರೇ. ಭಾವನವರು ಸತ್ಯವನ್ನೇ ಹೇಳಿದ್ದಾರೆ ದೇವಕಿ. ಧೈರ್ಯ ಕಳೆದುಕೊಳ್ಳಬಾರದು, ಸೋಲನಂತೂ ಒಪ್ಪಲೇಬಾರದು. ಸೋಲದವರಿಗೆ ಕೊನೆಯಲ್ಲಿ ವಿಜಯ ಸಿಗುತ್ತದೆ ಮತ್ತು ನೀನು ವಿಜಯದ ಎಷ್ಟೊಂದು ಸಮೀಪದಲ್ಲಿರುವೆ. ನಿನ್ನ ದುಃಖದ ದಿನಗಳು ಇನ್ನೇನು ಕೊನೆಯಾಗುತ್ತಿವೆ. ಕೆಲವೇ ದಿನ, ಅಂದರೆ 1 ದಿನ, 2 ದಿನ, 3 ದಿನ ಅಥವಾ 1 ಸಪ್ತಾಹ. ಅದರ ನಂತರ ನಾನು ನಿನ್ನನ್ನು ಮತ್ತು ಭಾವನನ್ನು ರಥದಲ್ಲಿ ಕೂರಿಸಿ ಮಾಹಿಷ್ಮತಿಗೆ ಕಳಿಸಿಕೊಡುತ್ತೇನೆ. ಮುಂದೆ ಎಷ್ಟು ಸುಂದರ ದಿನಗಳಿವೆ. ನೀನು ಮಾಹಿಷ್ಮತಿಯ ರಾಣಿಯಾಗಲಿದ್ದೀಯೇ. ಸಿಂಹಾಸನದಲ್ಲಿ ಆಸೀನಳಾಗುತ್ತೀಯೇ. ನಿನಗೆ ಮತ್ತೆ ಮಕ್ಕಳಾಗುತ್ತವೆ. ನನ್ನನ್ನು ಮಾಮ ಮಾಮ ಎಂದು ಕರೆಯುತ್ತವೆ. ನಾನು ಅವರನ್ನು ಎತ್ತಿ ಎತ್ತಿಯ ಇಲ್ಲ 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 ಈ ಬಾರಿ ಎತ್ತಿ ಎತ್ತಿಯ ಆಡಿಸುವುದಿಲ್ಲ. ಜೋಗುಳ ಹಾಡುತ್ತೇನೆ. ಆದರೆ ನೀನು ನನ್ನನ್ನು ಮರೆಯಬೇಡ ಸೋದರಿ. ಏಕೆಂದರೆ ಭಗವಂತನನ್ನು ಮರೆತಾಗಲೇ ಕೆಟ್ಟ ದಿನಗಳು ಆರಂಭವಾಗುತ್ತವೆ. ಭಗವಂತ ಕಂಸನನ್ನು ಪ್ರಾಪ್ತಿ, ನೀನು ಹೀಗೆ ನಿಂತಲ್ಲಿಯೇ ನಿಂತು ನಿನ್ನ ನಾದಿನಿಯ ಮುಖ ನೋಡುತ್ತಿರುತ್ತೀಯ. ಹಸಿವಿನಿಂದ ಸಾಯಬೇಕೆ ಅವರು? ಕೊಡು. ಈಗೋ ಸೋದರಿ, ಬೆಣ್ಣೆಯನ್ನು ತಿನ್ನು. ನಿನಗೆ ಬೆಣ್ಣೆ ಎಂದರೆ ಪ್ರಿಯವಲ್ಲವೇ? ನಿನಗಾಗಿ ಗೋಕುಲದಿಂದ ತರಿಸಿರುವೆ. ನೀನೇ ಹೇಳುತ್ತಿದ್ದೆಯಲ್ಲವೇ, ಬ್ರಜಭೂಮಿಯಲ್ಲಿ ಗೋಕುಲದ ಬೆಣ್ಣೆ ಅತ್ಯಂತ ಸ್ವಾದಿಷ್ಟಕರ ಎಂದು. ಸೋದರಿ, ತಗೋ, ಹೊಟ್ಟೆ ತುಂಬ ತಿನ್ನು. ಭಾವನವರೇ, ಶಾಂತಿ ನಿಮಗೂ ಇದೆ, ಬೇಕಷ್ಟಿದೆ. ತನ್ನತನವನ್ನೇ ಮರೆಯುತ್ತಿದ್ದಾಳೆ ದೇವಕಿ. ತನ್ನದೇ ಮಕ್ಕಳ ಹಂತಕನ ಕೈಯಲ್ಲಿ ಆಹಾರವನ್ನು ಸೇವಿಸುತ್ತಿದ್ದರೂ ಅದನ್ನು ವಿರೋಧಿಸುವ ಶಕ್ತಿ ಕಳೆದುಕೊಂಡಿದ್ದಾಳೆ. ಸೋದರಿ, ನೀನು ನನ್ನನ್ನು ಕೇಳಲೇ ಇಲ್ಲ. ನಾನು ನಿನ್ನನ್ನು, ಭಾವನನ್ನು ಬಿಡುಗಡೆ ಏಕೆ ಮಾಡುತ್ತಿದ್ದೇನೆಂದು ಗೊತ್ತಿದೆ. ನೀನು ಕೇಳಲಾರೆ. ನೀನು ಕೇಳು, ಇಲ್ಲ ಬಿಡು. ಹೇಳುವುದು ನನ್ನ ಕರ್ತವ್ಯ. ಪೂತನಿ ಹೊರಟಿದ್ದಾಳೆ ನಿನ್ನ ಅಷ್ಟಮ ಶಿಶುವಿನ ಹುಡುಕಾಟಕ್ಕೆ. ನಿನ್ನ ಅಷ್ಟಮ ಶಿಶು ಸಿಕ್ಕ ಕೂಡಲೇ ಉಳಿದ ಮಕ್ಕಳಂತೆ ಅದನ್ನು ಕೊಲ್ಲುತ್ತೇನೆ. ಚಿಂತಿತಳಾಗಬೇಡ ಸೋದರಿ. ಅದಾದ ಮೇಲೆ ನಿನ್ನ ಈ ಸೋದರ ಸುರಕ್ಷಿತ. ನಂತರ ನೀನು ಮತ್ತು ಭಾವನವರು ಕೂಡ ಸುಖಿ. ಪಾಪಿ ಕಂಸ, ಅದೆಷ್ಟು ನಗಬೇಕೋ ನಗು. ಆದರೆ ನಾನು ನಿನ್ನನ್ನು ಎಂದೆಂದಿಗೂ ಕ್ಷಮಿಸಲಾರೆ. ನಿನ್ನ ಈ ಪಾಪಗಳ ದಂಡ ನಿನಗೆ ಖಂಡಿತ ಸಿಗುತ್ತದೆ ಕಂಸ.
ಭಾವ, ನನ್ನ ಸೋದರಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಮಾಹಿಷ್ಮತಿಯ ಮಂದಿ ಹೇಳಬಾರದು ಕಂಸನ ಸೋದರಿ ದೇವಕಿಗೆ ತವರಲ್ಲಿ ಸುಖವೇ ಸಿಕ್ಕಿಲ್ಲವೆಂದು. ಚಾಣೂರ, ವಿಚಾರಿಸು ಪೂತನಿ ಎಲ್ಲಿರುವಳೆಂದು. ಏನಾಯ್ತು ನನ್ ಮುದ್ದು ಕಂದ? ಯಾಕೆ ಅಳ್ತಾ ಇದೀಯಾ? ಹಸ್ವಾಗ್ತಿದ್ಯಾ ನಿನ್ಗೆ? ಇರು, ಹಾಲು ತಗೊಂಡ್ ಬರ್ತೀನಿ. ನನ್ ಮುದ್ದು ಕಂದಂಗೆ ಹಸ್ವಾಗ್ತಿದೆ ಅಲ್ವಾ? ಪೂತನಿ ಚಿಕ್ಕಮ್ಮ ಬಂದಿದ್ದಾಳಲ್ವಾ? ನಿನ್ಗಿನ್ಯಾವತ್ತೂ ಹಸ್ವಾಗೋದಿಲ್ಲ. ಯಶೋದೆ, ನಿನ್ನ ಪುತ್ರನಲ್ಲಿ ಎಲ್ಲ ದೇವತೆಗಳ ಆವಾಸವಿದ್ದಂತೆ ಕಾಣುತ್ತದೆ. ನಾಮಕರಣದ ಸಮಯದಲ್ಲಿ ನಿನ್ನ ಪುತ್ರನ ಕೈಯಲ್ಲಿ ನವಿಲುಗರಿ ಇರುವುದು ಬಹಳ ಶುಭ ಲಕ್ಷಣ. ಏಕೆಂದರೆ ನವಿಲುಗರಿಯಲ್ಲಿ ಎಲ್ಲ ದೇವತೆಗಳು ವಾಸಿಸುತ್ತಾರೆ. ನನಗ್ ಗೊತ್ತಾಗ್ಲಿಲ್ಲ ಮಾತೆ, ನವಿಲ್ಗರಿಲಿ ದೇವತೆಗಳು ವಾಸ ಮಾಡ್ತಾರ? ಹೌದು ಯಶೋದೆ. ತ್ರೇತಾಯುಗದಲ್ಲಿ ಅಹಂಕಾರಿ ರಾವಣನು ದೇವತೆಗಳನ್ನು ಪರಾಜಯಗೊಳಿಸಿ ಅಂತ್ಯಗೊಳಿಸುವ ನಿಶ್ಚಯ ಮಾಡಿದಾಗ ಎಲ್ಲ ದೇವತೆಗಳು ತಮ್ಮ ಜೀವ ಉಳಿಸಿಕೊಳ್ಳಲು ಸುರಕ್ಷಿತ ಸ್ಥಾನ ಹುಡುಕತೊಡಗಿದರು. ಆದರೆ ರಾವಣನ ಅಸೀಮ ಶಕ್ತಿಯಿಂದ ಅವರಿಗೆ ಸುರಕ್ಷಿತ ಸ್ಥಾನ ದೊರಕಲಿಲ್ಲ. ಆಗ ನವಿಲುಗಳು ದೇವತೆಗಳನ್ನು ತಮ್ಮ ಗರಿಯೊಳಗೆ ಹುದುಗಿಸಿಕೊಂಡು ಕಾಪಾಡಿದವು. ಆಗ ದೇವತೆಗಳು ನವಿಲುಗಳಿಗೆ ವರವನ್ನಿತ್ತು ಎಂದೆಂದಿಗೂ ನವಿಲುಗರಿಯಲ್ಲಿ ವಾಸಿಸುತ್ತೇವೆಂದರು. ಅಂದಿನಿಂದ ನವಿಲುಗರಿಗಳಲ್ಲಿ ಕಣ್ಣು ಮೂಡಿದವು. ಈ ಕಣ್ಣುಗಳೇ ನವಿಲುಗರಿಗಳಲ್ಲಿ ದೇವತೆಗಳ ವಾಸದ ಪ್ರತೀಕವಾಗಿದೆ. ಮಾತೆ, ಈ ಸತ್ಯನ ತಿಳಿಸಿ ನೀವು ನಮಗ್ ತುಂಬಾ ಉಪಕಾರ ಮಾಡಿದಿರಿ. ಇವತ್ತಿಂದ ನಾನು ಈ ನವಿಲ್ಗರಿನ ಯಾವಾಗ್ಲೂ ನನ್ನ ಕಂದನ್ ಮುಡಿಗ್ ತೊಡಿಸ್ತೀನಿ. ಈ ನವಿಲ್ಗರಿನೇ ನನ್ನ ಕಂದನ್ ಗುರ್ತಾಗತ್ತೆ. ಪ್ರಭು, ಅಲ್ಲಿ ನೋಡಿ, ನವಿಲುಗಳ ನಾಟ್ಯವನ್ನು. ಇಂದು ನಂದಪುತ್ರ ಸ್ವಯಂ ನವಿಲುಗಳ ಮಹಿಮೆಯನ್ನು, ಇವುಗಳ ಗರಿಯನ್ನು ಮುಡಿಗೇರಿಸಿಕೊಳ್ಳಲಿದ್ದಾನೆ. ಅದನ್ನು ತಿಳಿದೇ ಈ ನವಿಲುಗಳು ಕುಣಿದು ನಲಿದಾಡುತ್ತಿವೆ. ನವಿಲುಗರಿಯನು ಧರಿಸಿದನು ಕಂದ, ಮೂಲೋಕದ ಪಾಲಕನು. ಸುರರ ಅನುಗ್ರಹ ಪಡೆದು ದೇವಕಿಯ ಮಾತೆಯ ಮಮತೆಯನು. ನಂದಪುತ್ರನ ಈ ನವಿಲುಗರಿ ಮಾತೆ ದೇವಕಿಯ ಪ್ರೀತಿಯ ಆಶೀರ್ವಾದವಾಗಿದೆ. ಇಂದು ನಂದಪುತ್ರ ಮಾತೆ ದೇವಕಿಯ ಮಮತೆಯನ್ನ ಮುಡಿಗೇರಿಸಿಕೊಂಡಿದ್ದಾನೆ. ವಿಧಿಯ ನಿರ್ಧಾರದಿಂದ ಜನ್ಮವೆತ್ತ ಕೂಡಲೇ ನಂದಪುತ್ರ ತನ್ನ ಮಾತೆಯಿಂದ ದೂರವಾಗಿದ್ದ. ಆದರೆ ಈ ನವಿಲುಗರಿಯ ಸಹಾಯದಿಂದ ಮಾತೆ ದೇವಕಿಯ ತ್ಯಾಗ, ಕರುಣೆ ಮತ್ತು ವಾತ್ಸಲ್ಯಗಳ ಜೊತೆಗೆ ಬೆಸೆದುಕೊಂಡಿರುತ್ತಾನೆ. ನಂದಪುತ್ರ ಈ ನವಿಲುಗರಿಯನ್ನು ಧರಿಸಿ ಮಾತೆಯ ಮಮತೆಗೆ ಈ ವಿಶ್ವದಲ್ಲಿಯೇ ಸರ್ವೋಚ್ಚ ಸ್ಥಾನ ನೀಡಿದ್ದಾನೆ. ತಾಯ ಪ್ರತಿಜ್ಞೆಯ ಪೂರ್ಣಗೊಳಿಸಿದನು ನವಿಲುಗರಿಯ ಧರಿಸಿ. ಗರಿಯಲೆ ಪ್ರೇಮದ ಶಕ್ತಿ ಸಂದೇಶವ ಜಗದೊಳಗೂ ಹೊಳೆಸಿ.
ಯಾಕೋ ನಿನಗೆ ಭಗವಂತ ಕಂಸನ ಕೃಪಾದೃಷ್ಟಿ ಬಿದ್ದಂತಿದೆ. ಇಷ್ಟೊಂದು ಮಕ್ಕಳು ಒಂದೇ ಕಡೆ. ಯಾರನ್ನು ಹುಡುಕುತ್ತಿದ್ದೇನೋ ಅವನಿಲ್ಲೇ ಇರಬೇಕು. ಇವರೆಲ್ಲರನ್ನು ಕೊಂದು ಬಿಡುತ್ತೇನೆ ಈಗ. ಮೋಸ! ಪೂತನಿಗೆ ಮೋಸ! ಹೊಡಿರಿ, ಹೊಡಿರಿ, ಹೊಡಿರಿ ಅವಳನ್ನ, ಬಿಡ್ಬೇಡಿ, ಹಿಡೀರಿ, ಹೊಡಿರಿ ಅವಳನ್ನ, ಹೊಡಿರಿ, ಬಿಡ್ಬೇಡಿ, ಹಿಡ್ಕೊಳ್ಳಿ, ಹೊಡಿರಿ, ಹೊಡಿರಿ ಅವಳನ್ನ, ಹಿಡ್ಕೊಳ್ಳಿ, ಬಿಡ್ಬೇಡಿ, ಬಿಡ್ಬೇಡಿ, ಹಿಡ್ಕೊಳ್ಳಿ ಅವಳನ್ನ, ಹೊಡಿರಿ. ಕೊನೆಗೂ ಸಿಕ್ಕಿದ್ಲು ಈ ಪಾಪಿ. ನೋಡ್ರಪ್ಪ, ಇವಳೆ ಆ ಪಿಶಾಚಿ. ಇವಳೆ ನಮ್ಮ ಹಳ್ಳಿ ಮಕ್ಕಳನ್ನೆಲ್ಲ ಕೊಂದವಳು. ಹೊಡಿರಿ ಅವಳನ್ನ, ಸಾಯಿಸಿ, ಸಾಯಿಸಿ ಅವಳನ್ನ, ಹೊಡಿರಿ, ಹೊಡಿರಿ, ಸಾಯಿಸಿ, ಸಾಯಿಸಿ, ಹೊಡಿರಿ. ಪೂತನೇ, ಸತ್ಯವಾದ ರೀತಿಯಲ್ಲಿ ನನ್ನ ಭಕ್ತೆ ನೀನು. ಬ್ರಜಭೂಮಿಯ ನವಜಾತ ಶಿಶುಗಳ ಬಲಿ ಕೊಟ್ಟು ನೀನು ಹೃದಯಪೂರ್ವಕವಾಗಿ ಭಗವಂತ ಕಂಸನ ಆರಾಧನೆ ಮಾಡಿದ್ದೀಯೆ. ಆದರೆ ಪೂತನಿಯು ಕೊಂದು ಹಾಕಿದ ಮಕ್ಕಳ ಅಂತಿಮ ಸಂಸ್ಕಾರ ನಡೆಯಿತೋ ಇಲ್ಲವೋ? ಭಗವಂತ, ಆ ಬಾಲಕರ ಅಂತಿಮ ಸಂಸ್ಕಾರದ ಅವಶ್ಯಕತೆ ಇದೆಯೇ? ಅವರೆಲ್ಲರೂ ಜನಿಸಿದ್ದು ನಮ್ಮ ಮಹಾರಾಜ ಕಂಸರ ಶತ್ರು ಜನಿಸಿದ ಹೊತ್ತಿನಲ್ಲಿಯೇ ಅಲ್ಲವೇ? ಆ ಬಾಲಕನಂತೆ ಈ ಮಕ್ಕಳು ನಿಮ್ಮ ಶತ್ರುಗಳೇ ಅಲ್ಲವೇ? ಅಸ್ತಿ, ನಿನಗೆ ನೆನಪಿಲ್ಲವೇ ನನಗೆ ಗುಲಾಬಿಯ ಪುಷ್ಪಮಾಲೆ ಎಂದರೆ ಅಧಿಕ ಪ್ರಿಯವೆಂದು? ಕ್ಷಮಿಸಿ ಭಗವಂತ. ಚಾಣೂರ, ಭಗವಂತ ಎಂದಿಗೂ ಯಾರ ಶತ್ರು ಆಗಿರುವುದಿಲ್ಲ. ಭಗವಂತ ಶತ್ರು ಹಾಗೂ ಸಖನಿಗೂ ಮಿಗಿಲಾಗಿರುತ್ತಾನೆ. ಅವರ ಮನಸ್ಸಿನಲ್ಲಿ ಕರುಣೆ ಇರುತ್ತದೆ. ಆ ಮಕ್ಕಳು ನನ್ನನ್ನು ಶತ್ರು ಎಂದುಕೊಂಡರೂ ಪರವಾಗಿಲ್ಲ. ನಾನು ಅವರನ್ನು ಎಂದಿಗೂ ಶತ್ರುಗಳಂತೆ ಭಾವಿಸುವುದಿಲ್ಲ. ಅದಕ್ಕಾಗಿಯೇ ಅವರ ಅಂತಿಮ ಸಂಸ್ಕಾರ ವಿಧಿವತ್ತಾಗಿ ಮಾಡಿಸುವುದು ನನ್ನ ಧರ್ಮ. ಏಕೆಂದರೆ ಅವರ ಮಾತಾಪಿತರಿಗೆ ಭಗವಂತ ಕಂಸನ ಮಹಿಮೆ ಮತ್ತು ಮಹತ್ತತೆಯ ಜ್ಞಾನವಿರಬೇಕು. ಓಂ ಕಂಸಾಯ ನಮಃ. ಭಗವಂತ ಕಂಸನ ಪೂಜೆಯ ಸಮಯವಾಯಿತು. ಆರತಿ ಆರಂಭವಾಗಲಿ. ಜನರು ಸ್ವಾಮಿವರು ಅಜಯರು, ಅಭಯರು, ಅಚಲನು, ಅಮರನು, ಮೃತ್ಯುಗೆ ಉಪಕಾರಿವನು. ಜ್ಞಾನ ಪಡೆದೆನು ಸ್ವಯಂಭೂ ಪರ ಶಿವನು ನಾನು. ಧ್ಯಾನದ ಜ್ಞಾನ ಪಡೆದೆನು ಸ್ವಯಂಭೂ ಪರ ಶಿವನು ನಾನು. ಉತ್ತಮನು ಸರ್ವೋತ್ತಮನು ಎತ್ತರದ ಗಿರಿ ಶಿಖರ ನಾನು. ಯದು ಕುಲಜನು ಕಂಸರಾಜನು ಮಹಾಬಲಿ ನಾನೇ ಕಾಲನು. ಕಾಲನೇಮಿಯ ಕುಲಜಲದ ಭೂವಸುಧೆಯ ಪ್ರಭು ನಾನೇ ಪ್ರಬಲನು. ಅಸುರ ರಾಜನು